ನಮಸ್ಕಾರ ವೀಕ್ಷಕರೇ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. 2023 ಚುನಾವಣಾ ಅಖಾಡ ರಂಗೇರ್ತಾ ಇದೆ. ಹಾಗೆ ಅದರ ಟ್ರೇಲರ್ ಬಿಟ್ಟಿದ್ದಾರೆ ನರೇಂದ್ರ ಮೋದಿ ಅವರು. ಮೈಸೂರಲ್ಲಿಯೇ ಸಿದ್ದರಾಮಯ್ಯನವ್ರಿಗೆ ಸವಾಲ್ ಹಾಕುವ ಮೂಲಕ ಎರಡೆರಡು ಶಾಕ್ ಕೊಟ್ಟಿದ್ದಾರೆ ಪ್ರಧಾನಿ ಮೋದಿ ಮಾಜಿ ಸಿಎಂ ಸಿದ್ದರಾಮಯ್ಯಗೆ. ಹಾಗಾದ್ರೆ ಮೋದಿ ಸಿದ್ದು ಸೆಣಸಾಟಕ್ಕೆ ವೇದಿಕೆ ಸಜ್ಜಾಗೆ ಬಿಡ್ತಾ ವೆರಿ ಇಂಟ್ರೆಸ್ಟಿಂಗ್ ವಿಚಾರ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನ ತಲುಪತ್ತೆ. ನರೇಂದ್ರ ಮೋದಿಯವರು ಮೈಸೂರಿಗೆ ಹೋಗಿದ್ಯಾಕೆ ಅನ್ನೋ ಪ್ರಶ್ನೆಗೆ ಯೋಗ ನಗರಿ ಅನ್ನೋದು ಮಾತ್ರ ಉತ್ತರ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಚುನಾವಣಾ ವರ್ಷ ಆಗಿರೋದ್ರಿಂದ ಬಹಳಷ್ಟು ರಾಜಕೀಯ ಲೆಕ್ಕಾಚಾರಗಳು ಕೂಡ ಇದರಲ್ಲಿ ಅಡಗಿವೆ ಅನ್ನೋದನ್ನು ತಳ್ಳಿ ಹಾಕೋಕ್ಕಾಗೋದೇ ಇಲ್ಲ. ಹೇಳಿ ಕೇಳಿ ಹಳೆ ಮೈಸೂರು ಭಾಗದ ಮೇಲೆ BJP ಕಾನ್ಸಂಟ್ರೇಷನ್ ಮಾಡ್ತಾ ಇದೆ. ಆಡಳಿತ ವಿರೋಧಿ ಅಲೆಯಲ್ಲಿ ಬೇರೆ ಕಡೆ ನಾವು ನಮ್ಮ ಭದ್ರಕೋಟೆಯಲ್ಲಿ ಒಂದಿಷ್ಟು ಕಳ್ಕೊಳ್ತೀವಿ. ಅದನ್ನು ಗಳಿಸ್ಕೊಳ್ಳೋದಕ್ಕೆ ಹಳೆ ಮೈಸೂರು ಭಾಗದಲ್ಲಿ ಮಾತ್ರ ನಮಗೆ ಅವಕಾಶ ಇರೋದು ಅಂತ ಗೊತ್ತಿರೋದ್ರಿಂದಾನೇ ಅಲ್ಲಿ ಹೆಚ್ಚು ಒತ್ತು ಕೊಡ್ತಿರೋದು. ಅಮಿತ್ ಶಾ ಬರಲಿ, ಮೋದಿ ಬರಲಿ, ಪಾದ ಆ ಕಡೆ ಬೆಳೆಸ್ತಾ ಇರೋದು. ನರೇಂದ್ರ ಮೋದಿ ಅವರು ಮೈಸೂರಿನ ಹಲವು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿರೋದು ಒಂದು ಕ್ಲಿಯರ್ ಮೆಸೇಜ್ ಅನ್ನ ಕೊಡ್ತಾ ಇದೆ. 2023 ಚುನಾವಣಾ ಅಖಾಡ ಅದು ಸಿದ್ದರಾಮಯ್ಯ ವರ್ಸಸ್ ಮೋದಿ, ಸಿದ್ದರಾಮಯ್ಯ ವರ್ಸಸ್ BJP ಈ ರೀತಿ ನಡೆಯುತ್ತೆ. ಯಾಕಂದ್ರೆ ಕರ್ನಾಟಕ ಚುನಾವಣಾ ಅಖಾಡದಲ್ಲಿ ಮೋದಿ ಅವರು ಬಂದು ರಾಹುಲ್ ಗಾಂಧಿ ಬೈದ್ರೆ, ರಾಹುಲ್ ಗಾಂಧಿ ಅಟ್ಯಾಕ್ ಮಾಡಿದ್ರೆ, ಸೋನಿಯಾ ಗಾಂಧಿ ಅಟ್ಯಾಕ್ ಮಾಡಿದ್ರೆ ಅಂಥ ಲಾಭ ಆಗೋದಿಲ್ಲ. ಕರ್ನಾಟಕದಲ್ಲಿ ಏಕೈಕ ಮಾಸ್ ಲೀಡರ್ ಅಂತ ಈಗ ಅಬ್ಬರಿಸ್ತಾ ಇರೋದು ಅದು ಸಿದ್ದರಾಮಯ್ಯನವರು. ಮೊದಲೇ BJPಯಲ್ಲಿ ಯಡಿಯೂರಪ್ಪನವರು ಕೂಡ ಅಧಿಕಾರದಿಂದ ಕೆಳಗಿಳಿದಿದ್ದಾರೆ. ಇಂಥ ಟೈಮಲ್ಲಿ ಎಲ್ಲರ ಚಿತ್ತ ನೆಟ್ಟಿರೋದೇ ಈಗ ಸಿದ್ದರಾಮಯ್ಯನವರ ಮೇಲೆ. ಹಿಂದಿನ ಚುನಾವಣೆಯಲ್ಲಿ ನಾವು ನೆನಪು ಮಾಡ್ಕೊಳ್ಬಹುದು, ಸಿದ್ದರಾಮಯ್ಯನವರು ನರೇಂದ್ರ ಮೋದಿ ಅವರ ವಿರುದ್ಧ ಯಾವ ರೀತಿ ತೊಡೆ ತಟ್ಟಿದ್ರು ಅಂದರೆ ರಾಷ್ಟ್ರ ಮಟ್ಟದಲ್ಲಿ ಮೋದಿ ಅವ್ರಿಗೆ ಸವಾಲು ಹಾಕುವಂಥ ತಾಕತ್ತಿದೆ ಅವರಿಗೆ ಅನ್ನೋ ರೀತಿಯಲ್ಲಿ ಬಿಂಬಿತವಾಗಿತ್ತು. ನ್ಯಾಷನಲ್ ಮೀಡಿಯಾಗಳಲ್ಲಿ ಸಿಕ್ಕಾಪಟ್ಟೆ ಮಿಂಚಿದ್ರು ಸಿದ್ದರಾಮಯ್ಯನವರು. ಗ್ರಾಮೀಣ ಸೊಗಡಿನ ಈ ನಾಯಕ ಮೋದಿ ಅಶ್ವಮೇಧ ಕುದುರೆಯನ್ನು ಕಟ್ ಹಾಕ್ತಾನ ಅನ್ನೋ ರೀತಿಯಲ್ಲಿ ಚರ್ಚೆಗಳು ಸಿಕ್ಕಾಪಟ್ಟೆ ನಡೆದಿದ್ವು. ಸೋಲಿಲ್ಲದ ಸರದಾರ ಮೋದಿಗೆ ಸವಾಲು ಹಾಕುವಂಥ ತಾಕತ್ತು ಸಿದ್ದರಾಮಯ್ಯನವ್ರಿಗೆ ಇದೆ ಅಂತಾನೆ ಬಿಂಬಿತವಾಗಿತ್ತು. 2018 ಚುನಾವಣೆಯಲ್ಲಿ ಸಿದ್ದರಾಮಯ್ಯನವರ ಗೌರ್ಮೆಂಟ್ ಅವಧಿಯಲ್ಲಿ ಅಷ್ಟರ ಮಟ್ಟಿಗೆ ನ್ಯಾಷನಲ್ ಲೆವೆಲಲ್ಲಿ ಅಬ್ಬರಿಸಿದ್ರು. ಆದರೆ ಆ ಅವಧಿಯಲ್ಲಿ ಕಳೆದ ಚುನಾವಣೆಯಲ್ಲಿ ಸಾಧ್ಯವಾಗಲಿಲ್ಲ ನರೇಂದ್ರ ಮೋದಿ ಅಶ್ವಮೇಧ ಕುದುರೆಯನ್ನು ಕಟ್ ಹಾಕೋದಕ್ಕೆ. ಕಾಂಗ್ರೆಸ್ಗೆ ಪೆಟ್ಟು ಬಿತ್ತು. ಆದರೆ ಮತ್ತೊಮ್ಮೆ 2023 ಚುನಾವಣೆಯಲ್ಲೂ ಕೂಡ ಅದೇ ಚಿತ್ರಣ ಈಗ ಮುನ್ನೆಲೆಗೆ ಬರ್ತಾ ಇರೋದು. ಮೋದಿ ವರ್ಸಸ್ ಸಿದ್ದರಾಮಯ್ಯ. ಅದು ಮಾಸ್ ಲೀಡರ್ ವಿಚಾರದಲ್ಲಾದರೂ ಆಗಿರಬಹುದು, ಮತ್ತೊಂದು ಕಡೆ ಐಡಿಯಾಲಜಿ ವಿಚಾರದಲ್ಲಿ BJP ಹಿಂದುತ್ವವನ್ನು ಗಟ್ಟಿಯಾಗಿಟ್ಕೊಂಡು ಆ ಅಸ್ತ್ರವನ್ನು ಮತ್ತೆ ಹರಿತಗೊಳಿಸ್ತಾ ಇದ್ರೆ, ಕರ್ನಾಟಕದಲ್ಲೂ ಕೂಡ ಧರ್ಮ ರಾಜಕಾರಣದ ಅಸ್ತ್ರ ಪ್ರಯೋಗಕ್ಕೆ ಮುಂದಾಗ್ತಿದ್ರೆ, ಸಿದ್ದರಾಮಯ್ಯನವರು ಕೂಡ ತನ್ನ ಕ್ಲಿಯರ್ ಸ್ಟ್ಯಾಂಡಿಂದಾಗಿ ಸವಾಲು ಹಾಕ್ತಾ ಇದ್ದಾರೆ. ರಾಹುಲ್ ಗಾಂಧಿ, DK ಶಿವಕುಮಾರ್ ಅಥವಾ ಬೇರೆ ಯಾರೇ ಕಾಂಗ್ರೆಸ್ ನಾಯಕರನ್ನ ತಗೊಂಡ್ರೂ ಕೂಡ ಸಾಫ್ಟ್ ಹಿಂದುತ್ವದ ಮೊರೆ ಹೋಗಿದ್ದಾರೆ. ಸ್ವಲ್ಪ ದ್ವಂದ್ವ ಕಾಣಿಸ್ತಾ ಇದೆ. ಆದರೆ ಸಿದ್ದರಾಮಯ್ಯನವರು ಮಾತ್ರ ಅಲ್ಪಸಂಖ್ಯಾತರ ಪರವಾಗಿ ಗಟ್ಟಿಯಾಗಿ ನಿಲ್ಲುವ ಮೂಲಕ, ಮುಸಲ್ಮಾನರ ಪರವಾಗಿ ನಾನು ಗಟ್ಟಿಯಾಗಿ ನಿಲ್ತೀನಿ, ನನ್ನ ಸ್ಟ್ಯಾಂಡ್ ಕ್ಲಿಯರ್ ಇದೆ ಅನ್ನೋ ಮೆಸೇಜನ್ನು ಪದೇ ಪದೇ ರವಾನಿಸಿದ್ದಾರೆ. ಮತ್ತು ರಾಹುಲ್ ಗಾಂಧಿ ಅವರು ಬೆಂಗಳೂರಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾಗ ಒಂದು ಖಡಕ್ ಸಂದೇಶ ಕೊಟ್ಟಿದ್ರು. ಕಾಂಗ್ರೆಸ್ ಯಾರು ಶೋಷಿತರು, ದಮನಿತರಿದ್ದಾರೋ ಅವರ ಪರವಾಗಿ ನಿಲ್ಲೋದಕ್ಕೆ, ಅಲ್ಪಸಂಖ್ಯಾತರ ಪರ ನಿಲ್ಲೋದಕ್ಕೆ ಹಿಂಜರಿಕೆ ಮಾಡ್ಕೊಳ್ಬಾರ್ದು. ಯಾವ ಕಾರಣಕ್ಕಾಗಿ, ಯಾರ ಓಲೈಕೆಗಾಗಿ ಈ ಥರ ಕನ್ಫ್ಯೂಷನಲ್ಲಿದ್ದಾರೆ ನಮ್ಮ ನಾಯಕರು. ಕ್ಲಿಯರ್ ಸ್ಟ್ಯಾಂಡ್ ತಗೊಳ್ಬೇಕು, ನಾವು ನಮ್ಮ ಜೊತೆಗೆ ನಿಂತವರ ಜೊತೆ ನಾವಿರಬೇಕು ಇವತ್ತು ಅಂತ ಸಂದೇಶವನ್ನು ಕೊಟ್ಟಿದ್ದನ್ನು ನೆನೆಯಬಹುದು. ಅಷ್ಟರ ಮಟ್ಟಿಗೆ ನಿಮ್ಮದೊಂದು ಐಡಿಯಾಲಜಿ ಆದರೆ ನಮ್ಮ ಐಡಿಯಾಲಜಿ ಕೂಡ ಕ್ಲಿಯರ್ ಇದೆ ಅಂತ ತೊಡೆ ತಟ್ಟಿರೋರು ಸಿದ್ದರಾಮಯ್ಯನವರು. ಸೊ ಎಲ್ಲ ರೀತಿಯಿಂದ ಕರ್ನಾಟಕ ರಾಜಕಾರಣದ ಅಖಾಡದಲ್ಲಿ ಮೋದಿ ವರ್ಸಸ್ ಸಿದ್ದು ಸಮರಕ್ಕೆ ವೇದಿಕೆ ಸಜ್ಜಾಗಿದೆ. ಕರ್ನಾಟಕ ಚುನಾವಣಾ ಅಖಾಡಕ್ಕೆ ಧುಮುಕಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಅದು ಕೂಡ ಸಿದ್ದರಾಮಯ್ಯನವರ ತವರು
ಮೈಸೂರಿಂದಾನೇ ನಾಂದಿ ಹಾಡಿರೋದು, ಅಲ್ಲೇ ಸವಾಲು ಹಾಕಿರೋದು ಈಗ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಮತ್ತೊಂದು ವಿಚಾರ, ನಾನು ಡಬಲ್ ಶಾಕ್ ಅಂತ ಹೇಳಿದೆ. ಇನ್ನೂ ಒಂದು ವಿಷಯ ಯಾವುದಪ್ಪ ಅಂತ ಕೇಳಿದ್ರೆ, GT ದೇವೇಗೌಡರು ಹಳೆ ಮೈಸೂರು ಭಾಗದಲ್ಲಿ ಮೂರೂ ಪಕ್ಷಗಳು ಕಣ್ಣಿಟ್ಟಿರುವಂತಹ ಪ್ರಬಲ ನಾಯಕ GT ದೇವೇಗೌಡರಿಗೆ ಮೋದಿಯವರ ಕಾರ್ಯಕ್ರಮಕ್ಕೆ ಆಹ್ವಾನ ಇತ್ತು. ಪ್ರೋಟೋಕಾಲ್ ಅಂತ ಹೇಳೋಕೆ ಆ ಕ್ಷೇತ್ರದ ಶಾಸಕರು ಅಲ್ಲ, BJPಯೇತರ ಬೇರೆ ಯಾರು ಶಾಸಕರು ಅಲ್ಲಿ ಕಾಣಿಸ್ಕೊಂಡಿಲ್ಲ. ಆದರೆ GTD ಮಾತ್ರ ವಿಶೇಷ ಆಹ್ವಾನಿತರಾಗಿ ಎಲ್ಲರ ಗಮನ ಸೆಳೆದ್ರು. ಅದರಲ್ಲೂ ಮೋದಿಯವರು ಬೇರೆಲ್ಲ ನಾಯಕರಿಗಿಂತ ಅವ್ರಿಗೆ ಅಟೆನ್ಷನ್ ಜಾಸ್ತಿ ಕೊಟ್ಟಿದ್ದು. ಅವರು ನಮಸ್ಕರಿಸಿದಾಗ ನಿಂತು ಕೆಲ ಸಮಯ ಅವ್ರ ಜೊತೆಗೆ ಮಾತಾಡಿ ಕೈ ಕುಲುಕಿದ್ದು ವಿಶೇಷ. ಇಲ್ಲಿ ಮತ್ತೊಂದು ಕಡೆ ಸಿದ್ದರಾಮಯ್ಯನವರು GTD ಕರ್ಕೊಂಡು ಬರಲೇಬೇಕು ಕಾಂಗ್ರೆಸ್ಗೆ ಅಂತ ಶತಾಯಗತಾಯ ಪ್ರಯತ್ನ ಮಾಡ್ತಿದ್ದಾರೆ. ಅವರು ಬಂದ್ರೆ ಹಲವಾರು ಲಾಭಗಳಿವೆ ಅನ್ನೋ ಲೆಕ್ಕಾಚಾರದಲ್ಲಿ. ಆದರೆ ಮೋದಿಯವರು ತಮ್ಮ ಎಂಟ್ರಿಯಲ್ಲೇ ಮೊದಲ ದಿನವೇ ಈ ರೀತಿ ತಿರುಗೇಟ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವ್ರಿಗೆ. ನೋಡಿ, ಸಿದ್ದರಾಮಯ್ಯನವರು ನರೇಂದ್ರ ಮೋದಿ ಅವರನ್ನ ಸವಾಲ್ ಹಾಕುವ ಮೂಲಕ ಮೈಸೂರಿಗೆ ತನ್ನ ತವರಿಗೆ ಸ್ವಾಗತ ಮಾಡಿದ್ರು. ನೀವಿವತ್ತು ಯೋಗ ಮಾಡಿ ಉಸಿರಾಟ ಹೇಳ್ಕೊಳಕ್ ಬಂದಿದ್ದೀರಾ, ಪ್ರಾಣಾಯಾಮ ಹೇಳ್ಕೊಳಕ್ ಬಂದಿದ್ದೀರಾ. ಆದರೆ ಅವತ್ತು ಮೈಸೂರಿನ ಸುತ್ತಮುತ್ತಲಿನ ಜನ, ಚಾಮರಾಜನಗರದ ಜನ ಆಕ್ಸಿಜನ್ ಸಿಗದೆ ನಿಮ್ಮ ಸರ್ಕಾರದ ನಿರ್ಲಕ್ಷ್ಯದಿಂದಾಗಿ ಸತ್ರಲ್ವಾ? ಅದು ನೆನಪಿಲ್ವಾ? ಅವತ್ತು ಯಾರೂ ಬರಲಿಲ್ಲ, ಇವತ್ತು ಇಲ್ಲಿ ಬಂದು ಯೋಗ ಮಾಡಿಸ್ತಾ ಇದ್ದೀರಾ ನೀವು ಅಂತ ಸವಾಲ್ ಹಾಕಿದ್ರು. ಮತ್ತೊಂದು ಕಡೆ ಮೈಸೂರಿಗರ ಅಸ್ಮಿತೆ, ಅವರ ಭಾವನೆ ಆಗಿರುವಂಥ SBM ಮೈಸೂರು ಬ್ಯಾಂಕ್ ಬಾಗಿಲು ಹಾಕ್ಸಿದ್ಯಾರ್ರಿ? ವಿಶ್ವೇಶ್ವರಯ್ಯನವರು ಜೀವ ತುಂಬಿದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಆರಂಭ ಮಾಡಿದಂತಹ ಮೈಸೂರು ಬ್ಯಾಂಕ್ ಬಾಗಿಲು ಹಾಕೋದಿಕ್ಕೆ ನೀವು ಕಾರಣ. ಆ ಜಾಗದಲ್ಲಿ ಇವತ್ತು ರಾಷ್ಟ್ರೀಕೃತ ಬ್ಯಾಂಕ್ಗಳು ಹಿಂದಿ ಹೇರಿಕೆ ಮಾಡಿಕೊಂಡು ಸ್ಥಳೀಯರಿಗೆ, ಬಡವರಿಗೆ, ಗ್ರಾಮೀಣ ಜನರಿಗೆ ಟಾರ್ಚರ್ ಮಾಡ್ತಾ ಇದ್ದಾರಲ್ವಾ, ಅದಕ್ಕೆ ನೀವು ಕಾರಣ. ಈ ಥರ ಎಲ್ಲ ಮಾಡಿಕೊಂಡು ಮೈಸೂರವ್ರ ಹತ್ರ ನೀವು ಏನ್ರಿ ಮಾತಾಡ್ತೀರಾ? ನಿಮಗೇನು ಕೆಲಸ ಇಲ್ಲಿ ಅನ್ನೋ ರೀತಿಯ ಸಂದೇಶವನ್ನು ರವಾನಿಸುವ ಮೂಲಕ ಸವಾಲಿನ ಮೇಲೆ ಸವಾಲು ಹಾಕಿ ನರೇಂದ್ರ ಮೋದಿ ಅವರನ್ನ ಮೈಸೂರಿಗೆ ತಮ್ಮದೇ ಸ್ಟೈಲಲ್ಲಿ ಸ್ವಾಗತಿಸಿದ್ದಾರೆ ಸಿದ್ದರಾಮಯ್ಯನವರು. ಸೊ ಈ ಜಟಾಪಟಿ ನೋಡಿದ್ರೆ ಒಂದು ವಿಚಾರ ಅಂತೂ ಕ್ಲಿಯರ್ ಆಗತ್ತೆ, ಇದು 2023 ಚುನಾವಣೆಯ ಟ್ರೇಲರ್ ಅಷ್ಟೇ. ಇನ್ನು ಮುಂದೆ ಶುರುವಾಗುತ್ತೆ ಸೆಣಸಾಟ. ನಾವು ಆಲ್ರೆಡಿ ನೋಡ್ತಾ ಇದೀವಿ, ಅಂಕಿ ಅಂಶಗಳ ಸಮೇತ ಸಿದ್ದರಾಮಯ್ಯನವರು ನರೇಂದ್ರ ಮೋದಿ ಅವರ ವಿರುದ್ಧ ಚಾಟಿ ಬೀಸ್ತಾ ಇದ್ದಾರೆ. ಅದು ರಾಜ್ಯ ಪ್ರವಾಸದಲ್ಲಿರುವಂಥ ಮೋದಿ ಅವರೇ ಉತ್ತರಿಸಿ ಅಂತ ಸಾಲು ಸಾಲು ಪ್ರಶ್ನೆಗಳನ್ನು ಕೇಳಿದ್ದಿರಬಹುದು. ರಾಜ್ಯದ GST ಪಾಲನೆ ಬಗ್ಗೆ, ಕೃಷಿ ಕಾಯ್ದೆಗಳ ಬಗ್ಗೆ, ಜೊತೆಗೆ ಮೇಕೆದಾಟುಗೆ ಯಾಕೆ ಪರ್ಮಿಷನ್ ಕೊಡ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಹಲವು ವಿಷಯಗಳಲ್ಲಿ ಸವಾಲು ಹಾಕಿರೋದ್ರ ಜೊತೆಗೆ ಸಬ್ಸಿಡಿ ಕಟ್ ಮಾಡಿರೋದಕ್ಕೆ ಯಾವ ರೀತಿ ಅಂಕಿ ಅಂಶಗಳ ಸಮೇತ RBI ಮಾಹಿತಿಯನ್ನು ಇಟ್ಕೊಂಡು ಸಮರ ಸಾರಿದ್ರು ಅಂತ ಗಮನಿಸಿದ್ದೀವಿ. ಪದೇ ಪದೇ ಈ ರೀತಿ ಲೆಕ್ಕಾಸ್ತ್ರ ಬಿಟ್ಟು ಮೋದಿ ಅವರನ್ನ ಹಣಿಯೋದಕ್ಕೆ ಮುಂದಾಗ್ತಿದ್ದಾರೆ ಸಿದ್ದರಾಮಯ್ಯನವರು. ಕೆಲ ದಿನಗಳಲ್ಲಿ ಚುನಾವಣಾ ಅಖಾಡ ಮತ್ತಷ್ಟು ರಂಗೇರಲಿದೆ. ಸಿದ್ದರಾಮಯ್ಯ ವರ್ಸಸ್ ಮೋದಿ ಸಮರ ಜೋರಾಗಲಿದೆ ಅನ್ನುವಂತಹ ಸಂದೇಶವನ್ನ ಮೋದಿ ಮೈಸೂರು ಎಂಟ್ರಿ ಕೊಡ್ತಾ ಇದೆ. ವೀಕ್ಷಕರೇ, ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನ ತಲುಪುತ್ತೆ. ಥ್ಯಾಂಕ್ ಯು.